ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಹೋಗ್ತಿದ್ದೀನಿ ಮಲ್ಲೇಶ್ವರಂಗೆ ಸ್ಟ್ರೀಟ್ ಶಾಪಿಂಗ್ ಮಾಡೋಕ್ಕೆ, ಅದು ಅಂಡರ್ ಬಡ್ಜೆಟ್ 1.5K ಕ್ರಾಸ್ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ನೋಡೋಣ ಏನೇನು ತೊಗೊಳ್ತೀನಿ, ಏನೇನು ಶಾಪ್ ಮಾಡ್ತೀನಿ ಅಂತ. ಶಾಪಿಂಗ್ ಅಂದ್ರೇ ನನಗೆ ತುಂಬ ಖುಷಿ ಆಗಿಬಿಡುತ್ತೆ. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಲೆಟ್ಸ್ ಗೋ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಸ್ಟೇ ಟ್ಯೂನ್ಡ್ ಗೈಸ್. ಫಸ್ಟ್ಲಿ ಔಟ್ಫಿಟ್ ಚೆಕ್. ಸೊ ನಾನಿವತ್ತು ಈ ವೈಟ್ ಟೀ ಶರ್ಟ್ ಮತ್ತು ಕಂಫರ್ಟೇಬಲ್ ಆಗಿರೋ ವೈಟ್ ಲೆಗ್ ಜೀನ್ಸ್ ಹಾಕ್ತೆ. ಅದ್ರ ಜೊತೆಗೆ ನಾನು ಶೂಸೆಲ್ಲ ಹಾಕಕ್ಕೆ ಹೋಗಿಲ್ಲ, ನಾನು ಸ್ಯಾಂಡಲ್ಸ್ ಹಾಕ್ತೆ ಕಂಫರ್ಟೇಬಲ್ ಆಗಿರುತ್ತೆ ಅಂತ. ಆ್ಯಂಡ್ ಆಫ್ಕೋರ್ಸ್ ದಿಸ್ ವೈಟ್ ಪ್ರೆಟಿ ಬ್ಯಾಗ್. ಆ್ಯಂಡ್ ಲಿಫ್ಟ್ಗೋಸ್ಕರ ಕಾಯ್ತಾ ಔಟ್ಫಿಟ್ ಚೆಕ್ ವೀಡಿಯೋಸ್ ಮಾಡ್ಕೊಂಡಾಯಿತು. ಸೊ ಫೈನಲಿ ಹಾಸ್ಟೆಲಿಂದ ಆಚೆ ಬಂದೆ. ನಾನಿವತ್ತು ಬಡ್ಜೆಟ್ ಶಾಪಿಂಗ್ ಮಾಡೋಕ್ಕಂತ ಹೇಳಿ ಮಲ್ಲೇಶ್ವರಂ 8th ಕ್ರಾಸ್ಗೆ ಹೋಗ್ತಿದ್ದೀನಿ. ಮಲ್ಲೇಶ್ವರಂ ನನ್ನ ಹಾಸ್ಟೆಲಿಂದ ಹತ್ರ ಇರೋದ್ರಿಂದ ಫ್ರೀಯಾಗಿ ಟಿಕೆಟ್ ತೆಗೆಸ್ಕೊಂಡು ಬಸ್ಸಲ್ಲೇ ಹೊರಟೆ. ಸೊ ಫೈನಲಿ ನಾನು ರೀಚ್ ಆದೆ. ಹೋದ ತಕ್ಷಣ ನಂಗೆ ಫಸ್ಟ್ ಕಾಣಿಸಿದ್ದೆ ಸ್ಯಾರೀಸ್, ಅದು ಜಸ್ಟ್ ಫಾರ್ 200 to 300 ರೇಂಜಲ್ಲಿ ಇದ್ದಿದ್ದು. ಸೊ ನೆಕ್ಸ್ಟ್ ನಂಗೆ ಕಾಣಿಸಿದ್ದು ಈ ಚೂಡಿದಾರ್ಸ್. ಆಲ್ಸೋ ಇಲ್ಲಿ ತುಂಬ ವೆರೈಟೀಸ್, ತುಂಬ ಕಲರ್ಸ್, ತುಂಬ ಡಿಸೈನ್ಸಲ್ಲಿ ಸ್ಟಿಚ್ಡ್ ರೆಡಿಮೇಡ್ ಬ್ಲೌಸಸ್ ಕೂಡ ಸಿಗ್ತಿತ್ತು. ಆಲ್ಸೋ ಈ ಒಂದು ಬ್ಯಾಗ್ಸ್ ಏನು ನೋಡ್ತಿದ್ದೀರಾ, ದಿಸ್ ವಾಸ್ ಜಸ್ಟ್ ಫಾರ್ 100 rupees, ಬಿಲೀವ್ ಮೀ. ಆಲ್ಸೋ ಅದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಾನು ನೋಡಿದ್ದು ಈ ಶಾರ್ಟ್ ಕುರ್ತೀಸ್, ಇದರಲ್ಲೂ ಕೂಡ ತುಂಬ ವೆರೈಟೀಸ್ ಇತ್ತು, ತುಂಬ ಆಪ್ಷನ್ಸ್ ಇತ್ತು. ಆ್ಯಂಡ್ ದೀಸ್ ವೇರ್ ಜಸ್ಟ್ ಫಾರ್ 250 rupees. ಇನ್ನು ಶಾಪಿಂಗ್ ಸ್ಟಾರ್ಟು ಆಗಿರಲಿಲ್ಲ, ನನ್ನ ಕಣ್ಣಿಗೆ ಬಿದ್ದಿದ್ದು ಈ ಹಣ್ಣು. ಸೊ ನಂಗೆ ನೇರಳೆ ಹಣ್ಣು ತುಂಬ ಇಷ್ಟ. ಸೊ ಆಗಲೇ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ ತೊಗೊಂಡ್ಬಿಟ್ಟು. ಸ್ವಲ್ಪ ಮುಂದೆ ಬಂದರೆ ಕಿಡ್ಸ್ ವೇರ್ ಕಲೆಕ್ಷನ್ಸ್ ಕೂಡ ಇತ್ತು. ಪಕ್ಕದಲ್ಲೇ ಒಂದು ಸ್ಲಿಪ್ಪರ್ಸ್ ಶಾಪ್ ಇತ್ತು. ಆ್ಯಂಡ್ ದಿಸ್ ಒನ್, ಇಲ್ಲಿ ತುಂಬ ಚೆನ್ನಾಗಿರೋ ಒಳ್ಳೆ ಪ್ರಿಂಟ್ ಇರೋ ಸ್ಕರ್ಟ್ಸ್ ಇತ್ತು, ಬಟ್ ಸ್ವಲ್ಪ ಜಾಸ್ತಿನೇ ಎಕ್ಸ್ಪೆನ್ಸಿವ್ ಅನಿಸ್ತು. 700 ಈಚ್ ಅಂತ ಹೇಳಿದ್ರು. ನಾನು ಮತ್ತೆ ಬ್ರೇಕ್ ತೊಗೊಂಡು ಸ್ವೀಟ್ ಕಾರ್ನ್ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನೋಡ್ತಿರ್ಬೋದು ತುಂಬ ಕುರ್ತಾ ಸೆಟ್ಸ್, ದುಪ್ಪಟಾಸ್, ಲೆಗ್ಗಿನ್ಸ್ ಎಲ್ಲ ಇತ್ತು. ಇದೆಲ್ಲ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿತ್ತು. ಆ್ಯಂಡ್ ಇಲ್ಲಿ ಎಷ್ಟೊಂದು ಇಯರಿಂಗ್ ಸ್ಟೋರ್ಸ್ ಇತ್ತು ಅಂದರೆ ನಿಮಗಿಲ್ಲಿ ತುಂಬ ಆಪ್ಷನ್ಸ್ ಸಿಗುತ್ತೆ. ಆಲ್ಸೋ ಇಲ್ಲಿ ಸ್ಕ್ರಂಚೀಸ್, ರಬ್ಬರ್ ಬ್ಯಾಂಡ್ಸ್, ಕ್ಲಚರ್ಸ್, ಹೇರ್ ಬ್ಯಾಂಡ್ಸ್ ಎಲ್ಲನೂ ಇತ್ತು. ಆ್ಯಂಡ್ ಆನ್ಲೈನಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಅಫೋರ್ಡೆಬಲ್ ಅನ್ನಿಸ್ತು. ಸೊ ಹಾಗಾಗಿ ನಾನು ಇಲ್ಲಿ ಸ್ಕ್ರಂಚೀಸ್ ಮತ್ತು ಕ್ಲಚರ್ಸ್ನ ತೊಗೊಂಡೆ. ನೋಡ್ತಿರ್ಬೋದು ನೀವು ತುಂಬ ಆಪ್ಷನ್ಸ್ ಇತ್ತು. ಇಯರಿಂಗ್ಸಲ್ಲಿ ಬ್ಯಾಂಗಲ್ಸ್ ಕೂಡ ಇತ್ತು. ಆ್ಯಂಡ್ ನೆಕ್ಸ್ಟ್ ಇದ್ದಿದ್ದು ಈ ಪಲಾಝೋಸ್, ಇದು ಕೂಡ ತುಂಬ ವೆರೈಟೀಸ್ ಇತ್ತು ನಿಮಗೆ. ಸೊ ನೆಕ್ಸ್ಟ್ ಇದ್ದಿತ್ತು ಸಾಕ್ಸ್, ಕುರ್ತಾಸ್ ಆ್ಯಂಡ್ ನೈಟ್ ಪ್ಯಾಂಟ್ಸ್ 150 to 200 ರೇಂಜಲ್ಲಿತ್ತು. ಬಟ್ ಕ್ವಾಲಿಟಿ ಸ್ವಲ್ಪ ಕಾಂಪ್ರಮೈಸಿಂಗ್ ಅನಿಸಿದ್ರಿಂದ ನಾನು ತೊಗೊಳ್ಳಿಲ್ಲ. ಆ್ಯಂಡ್ ಆಲ್ಸೋ ಬ್ಯಾಗ್ಸ್ ಕಲೆಕ್ಷನ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಈ ಡ್ರೆಸ್ಸಸ್, ಅನಾರ್ಕಲೀಸ್ ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ಈ ವೆಸ್ಟರ್ನ್ ಸ್ಟೈಲ್ ಅನ್ನೋ ಸ್ಟೋರಲ್ಲಿ ನನಗೆಲ್ಲ ತುಂಬ ಕಾಸ್ಟ್ಲಿ ಅನ್ನಿಸ್ತು. ಬಟ್ ಅದ್ರ ಪಕ್ಕದಲ್ಲಿ ಒಂದು ಸ್ಟೋರ್ ಇತ್ತು, ಅದ್ರ ಮುಂದೆ 100 ಮತ್ತು 200 ಅಂತ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ನಿಟ್ಟೆಡ್ ಸ್ವೆಟರ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಆಲ್ಸೋ ನೀವು ಈ ಶಾಪಲ್ಲಿ ಏನೇ ತೊಗೊಳ್ಳಿ 100-200 ಎಲ್ಲ ಸಿಗ್ತಿತ್ತು. ಸೊ ನಾನಿಲ್ಲಿ 3 ಟಾಪ್ಸ್ ತೊಗೊಂಡೆ. ಸೊ ನೆಕ್ಸ್ಟ್ ನಾನು ತೊಗೊಂಡಿದ್ದನ್ನೆಲ್ಲ ನನಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಶಾಪಿಂಗ್ ಮಾಡ್ತಿರ್ಬೇಕಾದ್ರೆ. ಸೊ ನಾನು ಡೈರೆಕ್ಟ್ ಹಾಲಲ್ಲಿ ನಿಮ್ಗೆ ಆ ಡ್ರೆಸ್ನ ತೋರಿಸ್ತೀನಿ ಮತ್ತು ಯಾವ ಸ್ಟೋರಿಂದ ತೊಗೊಂಡೆ ಅಂತಲೂ ಹೇಳ್ತೀನಿ. ಈ ಲೈನಲ್ಲಿ ನೀವು ನೋಡ್ತಿರ್ಬೋದು ತುಂಬ ಸ್ಟೋರ್ಸ್ ಇದೆ. ಎಲ್ಲನೂ ಕವರ್ ಮಾಡೋಕ್ಕೆ ಆಗೋದಿಲ್ಲ ಒಂದೇ ದಿನದಲ್ಲಿ. ಆಲ್ಸೋ ನಾನು ಇದಾದಮೇಲೆ ನನಗೆ ಫೀನಿಕ್ಸ್ ಮಾಲ್ ಆಫ್ ಏಷ್ಯಾಗೆ ಹೋಗಬೇಕಿತ್ತು. ಸೊ ಹಾಗಾಗಿ ಬೇಗ ಅಲ್ಲಿಂದ ಹೊರಡಬೇಕಾಯ್ತು, ವಿಡಿಯೋ ಮಾಡೋಕ್ಕಾಗಲಿಲ್ಲ ಈ ಅರ್ಜೆನ್ಸಿಲಿ. ಸೊ ಇವಾಗ ತೋರ್ಸೋಕ್ಕಾಗದೇ ಇದ್ರೂ ನಾನು ಹಾಲ್ ವಿಡಿಯೋ ಮಾಡಿದಾಗ ಐ ಶೋ ಆಲ್ ಆಫ್ ದೆಮ್. ಬಟ್ಟೆ, ಆಕ್ಸೆಸರೀಸ್ ಎಲ್ಲನೂ ತೋರಿಸ್ತೀನಿ. ಆ್ಯಂಡ್ ಐ ಲೆಟ್ ಯು ನೋ ದ ಸ್ಟೋರ್ ನೇಮ್ ಟು. ಸೊ ನೀವು ಆ ಸ್ಟೋರಿಗೆ ಬಂದು ಬೇಕಾದರೆ ಬೇರೆ ಕಲೆಕ್ಷನ್ಸ್ ಕೂಡ ಚೆಕ್ ಮಾಡ್ಕೋಬೋದು. ಸೊ ಇಲ್ಲಿಂದ ನಾನು ಆಟೋ ಬುಕ್ ಮಾಡಿಕೊಂಡು ಮಲ್ಲೇಶ್ವರಮಿಂದ ನನ್ನ ನೆಕ್ಸ್ಟ್ ಡೆಸ್ಟಿನೇಷನ್ ಅಂದರೆ ಫೀನಿಕ್ಸ್ ಮಾಲ್ ಆಫ್ ಏಷ್ಯಾಗೆ ಹೊರಟೆ. ಇಟ್ ವಾಸ್ ಕ್ವೈಟ್ ಅ ಲಾಂಗ್ ವೇ. ನಾನೀಗ ಫೈನಲಿ ಮಾಲ್ ಆಫ್ ಏಷ್ಯಾಗೆ ರೀಚ್ ಆದೆ. ಸೊ ಇಲ್ಲಿಗೆ ಬರಬೇಕಾದ್ರೆ ಆಟೋ ಅವರು ರಾಂಗ್ ವೇಯಲ್ಲಿ ಹೋಗಿದ್ರು. ಸೊ ನಮಗೆ ಆಪೋಸಿಟ್ ವೇಯಲ್ಲಿ ಜಂಪ್ ಮಾಡಿಕೊಂಡು ಬರಬೇಕಾಯ್ತು. ಸೊ ಫೈನಲಿ ಐ ಆಮ್ ಹಿಯರ್. ಸೊ ಇಲ್ಲಿಗೆ ಬಂದದ್ದು ಮೇನ್ ಇಂಟೆನ್ಷನ್ನೇ
ಹಾಟ್ ವೀಲ್ಸ್ ತೊಗೊಳ್ಬೇಕು ಅಂತ. ಸೊ ವಿ ವಿಸಿಟೆಡ್ ಹ್ಯಾಮ್ಲೇಸಲ್ಲಿ ಸ್ವಲ್ಪ ನೋಡಿ ಆಮೇಲೆ ಇನ್ನೊಂದು ಸ್ಟೋರ್ ಕೂಡ ಇತ್ತು, ಅಲ್ಲಿಗೆ ಹೋದ್ವಿ, ಅಲ್ಲೂ ನೋಡೋಣ ಅಂತ. ಅದ್ರ ಮುಂದೆ ಸೊ ಸ್ವಲ್ಪ ಹಾಗೆ ಪೋಸ್ ಕೊಟ್ಟೆ. ಅದಾದಮೇಲೆ ಇದ್ರ ಒಳಗಡೆ ಟ್ರಯಲ್ ರೂಮ್ ಕೂಡ ಇತ್ತು. ಇಲ್ಲಿ ಆ್ಯನಿಮೆ ರಿಲೇಟೆಡ್ ಸ್ಟವ್ಸ್ ಎಲ್ಲ ಸಿಗ್ತಿತ್ತು. ಆ್ಯಂಡ್ ದಿಸ್ ಟ್ರಯಲ್ ರೂಮ್ ವಾಸ್ ಅಸ್ಥೆಟಿಕ್. ಆ್ಯಂಡ್ ವಿ ಕೇಮ್ ಬ್ಯಾಕ್ ಟು ಹ್ಯಾಮ್ಲೇಸ್ ಬಿಕಾಸ್ ವಿ ಫೆಲ್ಟ್ ಹ್ಯಾಮ್ಲೇಸ್ ಇಸ್ ದ ಬೆಸ್ಟ್. ಸೊ ಇಲ್ಲಿಗೆ ಬಂದುಬಿಟ್ಟು ನಾವು ತೊಗೊಂಡಿದ್ದು ಈ ಹಾಟ್ ವೀಲ್. ಆ್ಯಕ್ಚುಲಿ ಇದು ಹಾಟ್ ವೀಲ್ ಅಲ್ಲ, ಮಾಜೋರಿಟಾ ಅನ್ನೋ ಒಂದು ಬ್ರ್ಯಾಂಡ್. ಸೊ ಲಾಸ್ಟ್ಲಿ ಡೈನೋಸರ್ಗೆ ಬಾಯ್ ಹೇಳ್ಬಿಟ್ಟು ವಿ ಕೇಮ್ ಟು ಮಿನಿಸೋಲ್ ಜಾಸ್ತಿ ಏನು ಪರ್ಚೇಸ್ ಮಾಡಿಲ್ಲ, ಜಸ್ಟ್ ವೈಪ್ಸ್, ನೀಲ್ ಕಟ್ಟರ್ ಎಲ್ಲ ಪರ್ಚೇಸ್ ಮಾಡಬೇಕಿತ್ತು, ಮಾಡಿದ್ವಿ. ಸೊ ಅಲ್ಲಿಂದ ವಾಪಸ್ ಹೋಗ್ಬೇಕಾದ್ರೆ ಇಲ್ಲಿ ನಮ್ಗೆ ಕಾಣಿಸಿದ್ದು ವರ್ಲ್ಡ್ ಚಾಕ್ಲೇಟ್ ಡೇಗೋಸ್ಕರ ಏನೋ ಈವೆಂಟ್ ಆರ್ಗನೈಸ್ ಮಾಡಿದರು. ಸೊ ಅದನ್ನು ರೆಕಾರ್ಡ್ ಮಾಡಿಕೊಂಡೆ. ಅದಾದಮೇಲೆ ವಿ ಲೆಫ್ಟ್ ಫ್ರಮ್ ದೇರ್. ಅಲ್ಲಿಂದ ಮತ್ತೆ ಆಟೋ ಬುಕ್ ಮಾಡಿಕೊಂಡು ನಾನು ಡೈರೆಕ್ಟ್ ಬಂದಿದ್ದು ಹಾಸ್ಟೆಲ್ ಹತ್ರ. ಅಲ್ಲಿ ಬಂದುಬಿಟ್ಟು ಅಲ್ಲೊಂದು ರೆಸ್ಟೋರೆಂಟಲ್ಲಿ ಊಟ ಮಾಡಿದ್ವಿ. ಸೊ ಐ ಆಮ್ ಎಂಡಿಂಗ್ ದಿಸ್ ವ್ಲಾಗ್ ವಿತ್ ಆನ್ ಐಸ್ ಕ್ರೀಮ್. ಸ್ಟೇ ಟ್ಯೂನ್ಡ್ ಫಾರ್ ದ ಮಲ್ಲೇಶ್ವರಂ ವ್ಲಾಗ್ ಪಾರ್ಟ್ 2. ಥ್ಯಾಂಕ್ಸ್ ಫಾರ್ ವಾಚಿಂಗ್.